ವೀಕ್ಷಕರೇ, ಇವತ್ತು ಬ್ರೆಡ್ ಕ್ರಮ್ಸ್ ಮನೇಲೆ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಮೆಥಡಲ್ಲಿ ಬ್ರೆಡ್ ಕ್ರಮ್ಸ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಒಂದು ತವಾ ಮೇಲೆ, ಮತ್ತೊಂದು ಓವನ್ನಲ್ಲಿ. ಈ ಬ್ರೆಡ್ ಕ್ರಮ್ಸನ್ನು ಕಬಾಬ್ಸ್, ಕಟ್ಲೆಟ್ಸ್, ಟಿಕ್ಕೀಸ್ ಮತ್ತು ಪ್ಯಾಟೀಸ್ಗೂ ಉಪಯೋಗಿಸ್ಬೋದು. ಎಷ್ಟೋ ಸಲ ನಮಗೆ ಬ್ರೆಡ್ ಕ್ರಮ್ಸ್ ಈಸಿಯಾಗಿ ಅಂಗಡಿಗಳಲ್ಲಿ ಸಿಗೋದಿಲ್ಲ. ಇದನ್ನು ಫ್ರಿಜ್ನಲ್ಲಿಟ್ಟರೆ 1 ವಾರ ಯೂಸ್ ಮಾಡ್ಬೋದು. ಫ್ರೀಝರ್ನಲ್ಲಿಟ್ಟರೆ 1 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಒಂದು ತವಾ ಮೇಲೆ 2 ಬ್ರೆಡ್ ಸ್ಲೈಸಸ್ನ ಇಡಿ. ಇದನ್ನು ಸಣ್ಣ ಉರಿಲಿ 2 ಕಡೆ ಸ್ವಲ್ಪ ಕೆಂಪಾಗುವವರೆಗೆ ರೋಸ್ಟ್ ಮಾಡಿ. ಬ್ರೆಡ್ಡು 2 ಅಥವಾ 3 ದಿನ ಹಳೇದಿದ್ದರೆ ಸಾಫ್ಟ್ ಇರಲ್ಲ, ಗಟ್ಟಿ ಇರುತ್ತೆ. ಸೊ ಬ್ರೆಡ್ ಕ್ರಮ್ಸ್ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಬ್ರೆಡ್ನ ಒಂದು ಪ್ಲೇಟ್ಗೆ ಹಾಕಿ. ಹೀಗೆ 4 ಬ್ರೆಡ್ ಸ್ಲೈಸಸ್ನ ರೋಸ್ಟ್ ಮಾಡಿದ್ದೀನಿ. ಈಗ ಇದನ್ನು ಒಂದು ರ್ಯಾಕ್ ಮೇಲಿಟ್ಟು ತಣಿಯಲು ಬಿಡಿ. ಪ್ಲೇಟ್ನಲ್ಲೇ ತಣಿಯಕ್ಕೆ ಬಿಟ್ಟರೆ ಬಿಸಿಗೆ ಬ್ರೆಡ್ ಸ್ಟೀಮ್ ಬಿಟ್ಟು ಕೆಳಗೆ ಮೆತ್ತಗಾಗುತ್ತೆ ಮತ್ತು ಕ್ರಮ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ರೋಸ್ಟ್ ಮಾಡಿದ ಬ್ರೆಡ್ಡನ್ನು ಈ ಥರ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ. ವಿಪ್ ಅಥವಾ ಪಲ್ಸ್ ಬಟನನ್ನು ಪ್ರೆಸ್ ಮಾಡಿ ಪುಡಿ ಮಾಡಿ. ನೋಡಿ, ಈ ಥರ ತರಿತರಿಯಾಗಿ ಪುಡಿ ಮಾಡಬೇಕು. ಬ್ರೆಡ್ ಕ್ರಮ್ಸನ್ನ ಪ್ಯಾನ್ಗೆ ಹಾಕಿ 5 ನಿಮಿಷ ಸಣ್ಣ ಉರಿಯಲ್ಲಿ ಹುರಿಬೇಕು. ಏನಾದರೂ ಮಾಯಿಶ್ಚರ್ ಅಂದರೆ ಸ್ವಲ್ಪ ಹಸಿ ಬ್ರೆಡ್ ಉಳಿದಿದ್ರೆ ರೋಸ್ಟ್ ಆಗುತ್ತೆ. ತುಂಬ ಕೆಂಪಾಗಿ ಹುರಿಬೇಡಿ. ನೀವಿಲ್ಲಿ ನೋಡ್ತಿರೋ ಹಾಗೆ ಬ್ರೆಡ್ ಕ್ರಮ್ಸ್ ರವೆ ಥರ ಕಾಣ್ತಾ ಇದೆ. ನೋಡಿ, ಇಷ್ಟ ಆದರೆ ಸಾಕು. ಈ ಬ್ರೆಡ್ ಕ್ರಮ್ಸ್ ತಣ್ಣಗಾದ ಮೇಲೆ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಟು ಫ್ರಿಜ್ನಲ್ಲಿಡಿ. ನಾನು ಪನ್ನೀರ್ ಕಬಾಬ್ಗೆ ಇದೇ ಥರ ಮನೇಲೇ ಮಾಡಿ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿದ್ದೆ. ಸ್ಟವ್ ಮೇಲೆ ಬ್ರೆಡ್ ಕ್ರಮ್ಸ್ ಮಾಡೋದು ಹೇಗಂತ ನೋಡಿದ್ರಲ್ಲ. ನೆಕ್ಸ್ಟ್ ನಾನು ಓವನಲ್ಲಿ ಹೇಗೆ ಬ್ರೆಡ್ ಕ್ರಮ್ಸ್ ಮಾಡೋದಂತ ತೋರಿಸ್ತಿದ್ದೀನಿ. ಹೀಗೆ ಬ್ರೆಡ್ನ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡಿ ಪಿಜ್ಜಾ ಪ್ಲೇಟ್ ಮೇಲೆ ಹರಡಿ. ನಾನು 180 ಡಿಗ್ರಿಲಿ 10 ನಿಮಿಷ ಓವನನ್ನು ಪ್ರೀಹೀಟ್ ಮಾಡಿದ್ದೀನಿ. ಈಗ ಈ ಪಿಜ್ಜಾ ಪ್ಲೇಟನ್ನು ಓವನ್ನಲ್ಲಿಟ್ಟು 15 ನಿಮಿಷ ಬೇಕ್ ಮಾಡಿದೆ. ನಾನು ಕನ್ವೆಕ್ಷನ್ ಓವನ್ನಲ್ಲಿ ಬೇಕ್ ಮಾಡಿದೆ. ಅದಕ್ಕೆ ಹೈ ರ್ಯಾಕ್ ಇಟ್ಟು ಅದರ ಮೇಲೆ ಪಿಜ್ಜಾ ಪ್ಲೇಟ್ ಇಟ್ಟು ಬೇಕ್ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಗರಿಗರಿ ಆಗುತ್ತೆ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿ. ವಿಪ್ ಬಟನ್ ಯೂಸ್ ಮಾಡಿ ಪುಡಿ ಮಾಡಿ. ಓವನ್ನಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದಕ್ಕೆ ಇನ್ನೊಂದು ಸಲ ಅದನ್ನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬ್ರೆಡ್ ಕ್ರಮ್ಸ್ ರೆಡಿ ಆದಮೇಲೆ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ. ಫ್ರಿಜ್ನಲ್ಲಿಟ್ಟರೆ 1 ವಾರದವರೆಗೆ ಸ್ಟೋರ್ ಮಾಡ್ಬೋದು. ಫ್ರೀಝರ್ನಲ್ಲಿಟ್ಟರೆ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಈ ಬ್ರೆಡ್ ಕ್ರಮ್ಸನ್ನು ಕಬಾಬ್ಸ್, ಪ್ಯಾಟೀಸ್, ಕಟ್ಲೆಟ್ಸ್, ಟಿಕ್ಕೀಸ್ಗೆ ಯೂಸ್ ಮಾಡ್ಬೋದು. ಈಗ ಬ್ರೆಡ್ ಕ್ರಮ್ಸ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬ್ರೆಡ್ ಕ್ರಮ್ಸ್ ಮನೇಲೇ ಮಾಡೋದನ್ನು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.